ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಜನವರಿ 1, 2025ನೇ ಇಸ್ವಿಗೆ ಕಾಲಿಟ್ಟಿದ್ದೀವಿ. ಸೊ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಹೇಳಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಆದ್ರೂ ಕೂಡ ಇಸ್ವಿ ಚೇಂಜ್ ಆದಾಗ ನಮ್ಮ ಮನಸ್ಸಿಗೂ ಕೂಡ ಓಕೆ, ಇದು ಹೊಸ ವರ್ಷ. ಸೊ ಏನೋ ಒಂಥರ ಲೈಫಲ್ಲಿ ಏನಾದ್ರೂ ನಾವು ಗುರಿಯನ್ನ ಇಟ್ಕೊಂತೀವಿ. ಈ ವರ್ಷ ಇದನ್ನ ಮಾಡ್ಬೇಕು, ಕಳೆದ ವರ್ಷ ನಾವು ಕಂಡಿದ್ ಕನ್ಸು ನನ್ಸಾಗಿಲ್ಲ, ಅಟ್ಲೀಸ್ಟ್ ಈ ವರ್ಷನಾದ್ರೂ ಮಾಡೋಣ ಅನ್ನೋ ಒಂದು ಹುಮ್ಮಸ್ಸು ನಮ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಹೇಗಾದ್ರೂ ಆಗಿರ್ಲಿ, ಒಟ್ಟಾರೆ ಹೊಸ ವರ್ಷದ ಕಾಲಿಟ್ಟಿದೀವಿ. ಸೊ ಖಂಡಿತವಾಗ್ಲೂ ಭಗವಂತ ಎಲ್ರಿಗೂ ಆರೋಗ್ಯ, ಆಯಸ್ಸು, ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ಅಂಡ್ ಅದ್ರ ಜೊತೆಗೆ ನಿಮ್ಗೆ 2024ನೇ ಇಸ್ವಿ ಅದು ಸಿಹಿ ಆಗಿತ್ತೋ ಕಹಿ ಆಗಿತ್ತೋ ಖಂಡಿತ ಗೊತ್ತಿಲ್ಲ, ಬಟ್ ನನ್ನ ಪಾಲಿಗೆ 2024ನೇ ಇಸ್ವಿ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಯಾಕೆಂದ್ರೆ ನಮ್ದೇ ಆದಂತ ಕನ್ಸುಗಳನ್ನ ಕಂಡಿರ್ತೀವಿ, ಅದೆಲ್ಲ ಕೂಡ ನನ್ಸಾಗಿದೆ. 80% ಅಷ್ಟು ನನಗೆ ನನ್ಸಾಗಿದೆ. ಇನ್ನ 20% ಬಾಕಿ ಉಳಿಸ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅದನ್ನ ಸಾಧನೆ ಮಾಡ್ಲೇಬೇಕು ಅಂದ್ಬಿಟ್ಟು ಅದನ್ನ 2025ನೇ ಇಸ್ವಿನಲ್ಲಿ ದೇವರು ಒಳ್ಳೇದ್ ಮಾಡ್ಲಿ ನನ್ಗೂ ಕೂಡ ಅಂತ ನಾನು ಕೇಳ್ಕೊತೀನಿ. ಅಂಡ್ ಅದ್ರ ಜೊತೆಗೆ ನಿಮ್ಗೂ ಕೂಡ ಅಷ್ಟೇನೆ. ಸೊ ಏನೆಲ್ಲ ನೀವು ಸಾಧನೆ ಮಾಡ್ಲಿಕ್ಕೆ ಆಗಿಲ್ವೋ 2024ನೇ ಇಸ್ವಿಲಿ, ಏನೇನೆಲ್ಲ ಕನ್ಸ್ಕೊಂಡು ಅದು ಹಂಗೆ ಪೆಂಡಿಂಗ್ ಇದೆಯೋ, ಅಟ್ಲೀಸ್ಟ್ 2025ನೇ ಇಸ್ವಿಗಾದ್ರೂ ಕಂಪ್ಲೀಟ್ ಆಗ್ಲಿ, ನಿಮ್ಮ ಕನ್ಸು ಕೂಡ ನನ್ಸಾಗ್ಲಿ ಅಂತ ಹೇಳಿ ಖಂಡಿತವಾಗ್ಲೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ದಿನವನ್ನ ತುಂಬಾ ಖುಷಿಯಾಗಿ ತಗೊಂಡೋಗೋಣ. ಸೊ ತುಂಬಾ ಜನ ಹೇಳ್ತೀರಾ, ಅನಿತಾ ನೀವು ಯಾವಾಗ್ಲೂ ಖುಷಿಯಿಂದ ಮಾತಾಡ್ತೀರಾ, ಯಾವಾಗ್ಲೂ ನಗು ಮುಕ್ತಲ್ಲೇ ಇರ್ತೀರಾ ಅಂತ ಹೇಳ್ಬಿಟ್ಟು. ಸೊ ನಮಗೂ ಕೂಡ ಮನಸ್ಸಲ್ಲಿ ನೋವು ಅಥವಾ ಮನೆಯಲ್ಲಿ ಕಷ್ಟ ಎಲ್ಲ ಕೂಡ ಖಂಡಿತ ಇರುತ್ತೆ. ಮನುಷ್ಯ ಅಂತ ಹೇಳಿದಾಗ ಸುಖ ದುಃಖ ನಗು ಅಳು ಎಲ್ಲ ಇದ್ದೇ ಇರುತ್ತೆ. ಸೊ ಹಾಗಂತ ಯಾವಾಗ್ಲೂ ಅಳ್ತಾನೆ ಇರ್ತೀವಿ, ದುಃಖನೇ ಪಡ್ತೀವಿ ಅಂತ ಹೇಳಿದ್ರೆ ಅದು ಜೀವನ ಆಗೋದಿಲ್ಲ ಅಲ್ವಾ? ಸೊ ಆದಷ್ಟು ನಮ್ಮನ್ನ ನಾವು ನಗುಮುಖದಲ್ಲೇ ತೋರಿಸ್ಕೊಂಡ್ರೆ ಸೊ ನಮ್ಮನ್ನ ನೋಡಿ ಬೇರೆಯವರು ಕೂಡ ನಗುತ್ತಾರೆ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಹಾಗಾಗಿ ಎನಿ ಟೈಮ್ ನಾನು ಇದೇ ರೀತಿ ನಿಮ್ ಮುಂದೆ ಕಾಣಿಸ್ಕೊಂತೀನಿ. ಸಾಕಷ್ಟು ಜನ ಖುಷಿ ಪಡ್ತೀರಾ, ನಿಮ್ಮನ್ನ ನೋಡಿದ್ರೆ ಖುಷಿ ಆಗುತ್ತೆ ಅನಿತಾ ಅನ್ಬಿಟ್ಟು. ಸೊ ನನಗೂ ಕೂಡ ನೀವು ಮಾಡೋ ಕಮೆಂಟ್ ಇಂದ ತುಂಬಾನೇ ಖುಷಿ ಆಗುತ್ತೆ. ಏನೇ ಆಗಿರ್ಲಿ ಎಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಕೇಳೋದಾದ್ರೆ, ಸೊ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಡಿಸೆಂಬರ್ 31ನೇ ತಾರೀಕಿಗೆ ಶಕ್ತಿ ಯೋಜನೆ ಏನು ಮಹಿಳೆಯರು ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಿರೋ ಸೊ ಅದನ್ನ ಬಂದ್ ಮಾಡ್ಬಿಡ್ತಾರೆ 31ನೇ ತಾರೀಕಿಗೆ. ಸೊ ಎಲ್ಲಾ ಸಾರಿಗೆ ನೌಕರರುಗಳು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಇವಾಗ ನಿಮ್ಗೆ ಅನ್ಸುತ್ತೆ 31ನೇ ತಾರೀಕು ನಿನ್ನೆ ಕಳೆದೋಯ್ತು ಅನಿತಾ, ಆದ್ರೂ ಕೂಡ ನಮ್ಗಳಿಗೆ ಏನ್ ಫ್ರೀ ಬಸ್ ಬಂದ್ ಆಗ್ಲಿಲ್ವಲ್ಲ, ಎಲ್ಲ ಓಡಾಡ್ಕೊಂಡೇ ಇದೀವಿ ಮಹಿಳೆಯರು ಅಂತ ಹೇಳ್ಬಿಟ್ಟು. ಇದಕ್ಕೂ ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿದೆ ಸರ್ಕಾರದಿಂದ. ಸೊ ಯಾಕೆ ಹಾಗಾದ್ರೆ BMTC, KSRTC ಡ್ರೈವರ್ಸ್ ಅಥವಾ ಕಂಡಕ್ಟರ್ಸ್ ಗಳು ಸ್ಟ್ರೈಕ್ ಮಾಡ್ಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂಡ್ ಅವರಿಗೆ ಏನಂತ ಸರ್ಕಾರದಿಂದ ಈಗ ಆದೇಶ ಬಂದಿದೆ ಅನ್ನೋದು ಕೂಡ ನೀವು ಕೂಡ ತಿಳ್ಕೊಬೇಕು. ಅಂಡ್ ಅದಿಷ್ಟೇ ಅಲ್ಲ, ಸೊ ನೀವೇನಾದ್ರೂ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಸೊ ಇದೇನ್ ಜೋಕ್ ಮಾಡ್ತಾ ಇದ್ದೀರಾ ಅನಿತಾ, ಫೋನ್ ಯಾರು ಯೂಸ್ ಮಾಡಲ್ಲ ಇವತ್ತಿನ ಕಾಲದಲ್ಲಿ ಅಂತ ಖಂಡಿತ ನೀವು ಕೇಳ್ತೀರಾ. ಸೊ ಪ್ರತಿಯೊಬ್ರು ಯೂಸ್ ಮಾಡ್ತೀರಾ. ಆದ್ರೆ ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಈಗೆಲ್ಲ ನೀವು ಕರೆನ್ಸಿ ಹಾಕಿಸ್ಕೊಂತಾ ಇದ್ರಿ ನೋಡಿ, 249 ರೂಪಾಯಿ, 300 ರೂಪಾಯಿ, ಸೊ ಈ ರೀತಿಯಾಗಿ ಅದರಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ. ಓಕೆನಾ? ಹಾಗಾದ್ರೆ ಹೇಗ್ ಕಡಿಮೆ ಮಾಡ್ತಾರೆ, ಸೊ ಎಷ್ಟು ರೂಪಾಯಿಗೆ ಮಾಡುತ್ತೆ ಸರ್ಕಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನ್ನೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನ್ ಕನ್ಸ್ಕೊಂಡಿದ್ರಿ ಅನಿತಾ? ಹಾಗಾದ್ರೆ ನಿಮ್ ಜೀವನದಲ್ಲಿ ನೀವು ಏನೆಲ್ಲ ನನ್ಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಖಂಡಿತ ನೀವು ಅನ್ನಿಸ್ತಾ ಇರುತ್ತೆ. ಸೊ ವಿಡಿಯೋ ಎಂಡಿಂಗ್ ನಲ್ಲಿ ನನ್ನ ಕನ್ಸು ಏನೇನಿತ್ತು ಅದು ಎಷ್ಟೆಲ್ಲ ಫುಲ್ಫಿಲ್ ಆಗಿದೆ 2024ನೇ ಇಸ್ವಿಲಿ ಅನ್ನೋದನ್ನ ವಿಡಿಯೋ ಎಂಡಿಂಗ್ ಅಲ್ಲಿ ತಿಳಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಈಗ ಮೊದಲನೇದಾಗಿ ಬಸ್ ವಿಚಾರಕ್ಕೆ ಬರೋದಾದ್ರೆ, ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಅವ್ರಿಗೆ ಪಾಪ ವೇತನ ಹೆಚ್ಚಳ ಮಾಡ್ಲಿ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಂಥದ್ದು. ಹಾಗೆ ಈ ಶಕ್ತಿ ಯೋಜನೆ ಬಂದಿರೋದ್ರಿಂದ ನಮ್ಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಸೊ ಎನಿ ಟೈಮ್ ಬಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮಹಿಳೆಯರು ಜಾಸ್ತಿ ಇರ್ತಾರೆ. ಅದು ಬಿಟ್ಟು ಬಿಡೋಣ, ನಮ್ಗೆ ಕರೆಕ್ಟ್ ಆಗಿ ಸಂಬಳ ಕೂಡ ಕೊಡ್ತಾ ಇಲ್ಲ. ಹಾಗೆ 2020ನೇ ಇಸ್ವಿನಲ್ಲಿ ಏನು ಹೆಚ್ಚಳ ಅಂದ್ರೆ ಸ್ಯಾಲ್ರಿ ಹೈಕ್ ಮಾಡ್ತಾರಲ್ವಾ, ಅದನ್ನ ಮಾಡಿರೋದನ್ನ ಹಂಗೆ ಪೆಂಡಿಂಗ್ ಮಾಡಿದ್ದಾರೆ ಸ್ಯಾಲ್ರಿ ಹೈಕ್ ನ. ಆದ್ರೆ ಕೊಡ್ತಾ ಇರೋದು ಮಾತ್ರ ಕಳೆದ 3-4 ವರ್ಷದಿಂದ ಎಷ್ಟು ಕಡಿಮೆ ಸಂಬಳ ಇತ್ತು ಅಷ್ಟೇ ಕೊಡ್ತಾ ಇದೆ ಸರ್ಕಾರ. ಹಾಗೆ ಈಗ BMTC, KSRTC ನಲ್ಲಿ ವರ್ಕ್ ಮಾಡುವಂತಹ ಕಂಡಕ್ಟರ್ಸ್, ಡ್ರೈವರ್ಸ್ ಗಳು ನಿವೃತ್ತಿ ಹೊಂದಿರ್ತಾರೆ ಅಲ್ವಾ, ಅಂದ್ರೆ ರಿಟೈರ್ಡ್ ಆಗಿರ್ತಾರಲ್ವಾ, ಅವ್ರಿಗೂ ಕೂಡ ಪೆನ್ಷನ್ ಹಣವನ್ನ ಕಳೆದ 1.5 ವರ್ಷದಿಂದ ಕೊಟ್ಟಿಲ್ಲ. ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ನಾವು ಡಿಸೆಂಬರ್ 31ನೇ ತಾರೀಕಿಗೆ ಸ್ಟ್ರೈಕ್ ಕೂಡ್ತಾ ಇದ್ದೀವಿ. ಸೊ ಈಗ ಏನು ಜನವರಿ 2025 1ನೇ ತಾರೀಕಿಂದ ಯಾವುದೇ ತರದ ಶಕ್ತಿ ಯೋಜನೆ ಫ್ರೀ ಬಸ್ ಆಗ್ಲಿ ಬೇರೆ ಬಸ್ ಆಗ್ಲಿ ಓಡಾಡೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ನೌಕರರುಗಳು
ಒಗ್ಗಟ್ಟಾಗಿ ಸೇರಿ ಮುಂದಾಗಿದ್ದಂಥದ್ದು. ಆದ್ರೆ ಈ ಟೈಮ್ ನಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಎಚ್ಚೆತ್ಕೊಂಡ್ರು. ಓಕೆನಾ. ಸೊ ಏನಂತ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಅಂದ್ರೆ KSRTC BMTC MDಗಳನ್ನೆಲ್ಲ ಒಂದು ಸಭೆಗೆ ಸೇರಿಸ್ಬಿಟ್ಟು ಮೊನ್ನೆ ಸೊ ಅವರು ಒಂದು ಆದೇಶವನ್ನ ಹೊರಡಿಸಿದ್ರು. ಹಾಗೆ ಕರಪತ್ರವನ್ನ ಕಳಿಸಿದ್ರು. ಅಂದ್ರೆ ಯಾರು ಕೂಡ ಸ್ಟ್ರೈಕ್ ಮಾಡೋ ಆಗಿಲ್ಲ, ಇದು ನನ್ನ ಸ್ಟ್ರಿಕ್ಟ್ ಆರ್ಡರ್. ಸೊ ಯಾಕಂದ್ರೆ ಡಿಸೆಂಬರ್ 31 ಅಂತ ಹೇಳಿದ್ರೆ ಹೊಸ ವರ್ಷ ಆರಂಭದ ಹಿಂದಿನ ದಿನ, ಹೌದಲ್ವಾ. ಸೊ ಎಲ್ಲರೂ ಪಾರ್ಟಿ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡೋ ಮೂಡಲ್ಲಿ ಇರ್ತಾರೆ ನಮ್ಮ ಜನಗಳು. ಸೊ ಅವ್ರಗಳಿಗೆ ಬಸ್ಸಿನ ವ್ಯವಸ್ಥೆ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಸೊ ತೊಂದರೆ ಆಗತ್ತೆ, ನೀವು ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡೋಗಿಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದಂತದ್ದು. ಹಾಗಾಗಿ ಇವರು ಪಾಪ ಡಿಸೆಂಬರ್ 31ನೇ ತಾರೀಕಲ್ಲಿ ಸ್ಟ್ರೈಕ್ ಮಾಡಲಿಲ್ಲ. ಹಾಗೆ BMTC ಮತ್ತೆ KSRTC ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ ಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟರು ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು. ಏನು ಅಂತ ಕೇಳೋದಾದ್ರೆ, ನೀವು ಏನೇನೆಲ್ಲ ಕೇಳ್ತಾ ಇದ್ದೀರಾ, ನಿಮ್ಗೆ ಏನೇನೆಲ್ಲ ಅನುಕೂಲ ಆಗ್ಬೇಕು ಅಂತ ಕೇಳ್ತಾ ಇದ್ದೀರಾ, ಅದು ಸೊ ಸಂಕ್ರಾಂತಿ ಹಬ್ಬ ಆದ್ಮೇಲೆ, ಈ ಜನವರಿ 2025 ಕಾಲಿಟ್ಟಿದೀವಿ ಅಲ್ವಾ, ಸಂಕ್ರಾಂತಿ ಹಬ್ಬ ಆದ್ಮೇಲೆ ಇದಕ್ಕೆ ಅಂತ ಹೇಳಿ ಸಭೆ ಸೇರಿಸಿ ಖಂಡಿತವಾಗ್ಲೂ ನಿಮ್ಗೆ ಏನೇನೆಲ್ಲ ಬರ್ಬೇಕಿದೆಯೋ ಅದನ್ನೆಲ್ಲ ಕೂಡ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ ಸರ್ಕಾರ ಶಕ್ತಿ ಯೋಜನೆ ಬಂದಾಗ್ಲಿಂದ ಸಾಕಷ್ಟು ಹಣ ಖರ್ಚಾಗ್ತಾ ಇದೆ, ಯಾಕಂದ್ರೆ ಮಹಿಳೆಯರು ಹೆಚ್ಚಾಗಿ ಓಡಾಡ್ತಾರೆ, ಹೌದಲ್ವಾ. ಸೊ ಅದನ್ನು ಕೂಡ ತುಂಬಾ ಪೆಂಡಿಂಗ್ ಹಣವನ್ನ ಇಟ್ಕೊಂಡಿತ್ತಂತೆ ಸಾರಿಗೆ ಇಲಾಖೆಗೆ ಕೊಡುವಂತದ್ನ. ಸೊ ಇವಾಗ ಸದ್ಯಕ್ಕೆ 2,000 ಕೋಟಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಓಕೆನಾ. ಆದ್ರೆ ಇನ್ನೂ ಪೆಂಡಿಂಗ್ ಹಣ ಸಾಕಷ್ಟು ಇದೆ, ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ರಾಜ್ಯ ಸರ್ಕಾರ ತಿಳಿಸಿದೆ. ಅಂಡ್ ಇಲ್ಲಿ ನಮ್ಮ ಸಾರಿಗೆ ಇಲಾಖೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತನ್ನ ಹೇಳ್ತಾರೆ, ಯಾವಾಗ್ಲೂ ನಾವು ಸಾರಿಗೆ ನೌಕರರ ಪರವಾಗಿ ಇರ್ತೀವಿ, ಆದ್ರೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಒಳ್ಳೇದಲ್ಲ. ನಿಮ್ಗಳಿಗೆ ಗೊತ್ತಿಲ್ಲ, ಆದ್ರೆ ನಮಗ್ ಗೊತ್ತಿದೆ. ಸೊ 5,900 ಕೋಟಿ ಹಣವನ್ನ ಏನು ಹಿಂದೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಮಾಡ್ತಿತ್ತಲ್ವಾ, ಅವಾಗ ಸಾಲವನ್ನ ನಮ್ಮ ಮೇಲೆ ಹೊರಿಸೋಗಿದೆ. ಅಂದ್ರೆ ಅವರು ಅಷ್ಟು ಸಾಲವನ್ನ ಮಾಡಿ ಬಿಟ್ಟೋಗಿದ್ದಾರೆ. ಈಗ ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡ್ಬೇಕು, ಜೊತೆಗೆ ನಿಮ್ಗೆ ವೇತನ ಹೆಚ್ಚಳ ಮಾಡ್ಬೇಕು, ಸೊ ಕರೆಕ್ಟ್ ಟೈಮಿಗೆ ಹಣ ಬಿಡುಗಡೆ ಮಾಡ್ಬೇಕು. ಹಾಗಾಗಿ ನಮಗೂ ಕೂಡ ನೂರಾರು ಸಮಸ್ಯೆ ಇರುತ್ತೆ, ಸ್ವಲ್ಪ ದಿನ ತಡ್ಕೊಳ್ಳಿ, ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿರುವಂತದ್ದು. ಆದ್ರೆ ಇಲ್ಲಿ ನಮ್ಮ BMTC ಅಥವಾ KSRTC ಕಂಡಕ್ಟರ್ಸ್ ಡ್ರೈವರ್ಸ್ ಗಳು ಏನ್ ಹೇಳ್ತಾರೆ ಅಂದ್ರೆ, ನಾವು ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ 15 ದಿನ ಈ ರೀತಿಯಾಗಿ ಸ್ಟ್ರೈಕ್ ಮಾಡಿದ್ವಿ. ಸೊ ಅವಾಗ ಏನ್ ಹೇಳಿದ್ರು, ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ, ನೀವು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಬರ್ಲಿ. ಸೊ ಕಾಂಗ್ರೆಸ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿ, ಹಾಗೆ ನಿಮ್ಮ ಒಂದು ಸ್ಯಾಲರಿ ಕೂಡ ತುಂಬಾ ಜಾಸ್ತಿ ಮಾಡ್ತೀವಿ, ನಿಮ್ಗೆ ಏನು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿ ಈಗ ರಾಜ್ಯ ಸರ್ಕಾರನೇ ಹೇಳಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕೂಡ, ಬಂದು ಆಲ್ರೆಡಿ 1.5 ವರ್ಷ ಆಗ್ಲಿಕ್ಕೆ ಬಂದ್ರು ಕೂಡ ನಮ್ಗೆ ಏನೇನು ಇದರಿಂದ ಉಪಕಾರ ಮಾಡಿಲ್ಲ ನಮ್ಗಳಿಗೆ ಅಂತ ಹೇಳಿ ಈ ಕಂಡಕ್ಟರ್ಸ್ ಡ್ರೈವರ್ಸ್ ಗಳು ಪಾಪ ಹೇಳ್ತಾರೆ. ಒಟ್ಟಾರೆ ಏನೇ ಆಗಿರ್ಲಿ, ರಾಜ್ಯ ಸರ್ಕಾರ ಏನು ಇವಾಗ ಮಾತನ್ನ ಕೊಟ್ಟಿದ್ದೀರೋ ಅವ್ರಿಗೆ, ಏನು ಸಂಕ್ರಾಂತಿ ಹಬ್ಬ ಆದ ತಕ್ಷಣ ನಿಮ್ಗೆಲ್ರಿಗೂ ಕೂಡ ಮಾಡ್ಕೊಡ್ತೀವಿ, ಎಲ್ಲ ವಿಷಯಗಳ ಬಗ್ಗೆ ಈಡೇರಿಸ್ತೀವಿ ಅಂತ ಏನ್ ಹೇಳಿದೀರಾ ಆದಷ್ಟು ಬೇಗ ಆಗ್ಲಿ. ಸುಮ್ನೆ ಬಾಯಿ ಮಾತಿಗೆ ಆದ್ರೆ ಖಂಡಿತವಾಗ್ಲೂ ಮುಂದೆ ಒಂದಿನ ಈ ಶಕ್ತಿ ಯೋಜನೆಗೆ ಆಪತ್ತು ಅಂತ ಹೇಳಲಿಕ್ಕೆ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಓಕೆನಾ. ಫ್ರೆಂಡ್ಸ್, ಈಗ ಶಕ್ತಿ ಯೋಜನೆ ಬಗ್ಗೆ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಅಂತ ಅಂದ್ರೆ ಇದೇನೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಏನಪ್ಪಾ ಹಾಗಾದ್ರೆ, ಸರ್ಕಾರದಿಂದ ಮೊಬೈಲ್ ಇಟ್ಕೊಂಡಿರೋರಿಗೆ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಸೊ ಇವತ್ತು ಯಾವುದೇ ಒಂದು ಮೊಬೈಲ್ ನ ರೀಚಾರ್ಜ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರು, ಅದು ಜಿಯೋ ಆಗಿರ್ಲಿ, ಏರ್ಟೆಲ್ ಆಗಿರ್ಲಿ, ಅಥವಾ ಇನ್ಯಾವುದೋ ವೊಡಾಫೋನ್ ಅದು ಇದು ಬರುತ್ತೆ. ಸೊ ಯಾವ್ದಾದ್ರೂ ಸಿಮ್ ಹಾಕೊಂಡಿರಿ ನೀವು, ಸೊ 259 ರೂಪಾಯಿ, 249 ರೂಪಾಯಿ, 300 ರೂಪಾಯಿ, ಅದು 300 ಅಲ್ಲ 299, ₹1 ಬಿಟ್ಟಿರ್ತಾರೆ. ಸೊ ಈ ರೀತಿ ಇದೇ ಕಡಿಮೆ ಅಮೌಂಟ್, ಇನ್ ಬಿಟ್ರೆ ಇನ್ನೆಲ್ಲ ಜಾಸ್ತಿನೇ. ನೀವು ನೆಟ್ ಯೂಸ್ ಮಾಡಿ ಬಿಡಿ, ಸೊ ನೀವು ಕರೆನ್ಸಿ ಹಾಕಿಸ್ಕೊಳ್ಳೋದು ಮಾತ್ರ 249 ರೂಪಾಯಿ ಮಿನಿಮಮ್ ಇಂದ ಸ್ಟಾರ್ಟ್ ಆಗ್ತಿತ್ತು, ಹೌದಲ್ವಾ. ಬಟ್ ಇಲ್ಲಿ ತುಂಬಾ ತೊಂದರೆ ಆಗ್ತಿತ್ತು ನಮ್ಮ ಜನಗಳಿಗೆ. ಯಾಕೆ ಹೇಳಿ, ಈಗ ಹಳ್ಳಿ ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಅಜ್ಜಿ ತಾತ ಅಥವಾ ನಮ್ಮ ಅಪ್ಪ ಅಮ್ಮ ಅಂತಾನೆ ಅನ್ಕೊಂಡ್ಬಿಡೋಣ, ತುಂಬಾ ಏಜ್ ಆಗಿರೋರು ಇದಾರೆ ಅಂದ್ರೆ ಎಷ್ಟೋ ಜನಗಳಿಗೆ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಂದ್ರೆ ಸ್ಕ್ರೀನ್ ಟಚ್ ಫೋನ್, ಹೌದಲ್ವಾ. ಸೊ ಈಗ ಮಾಮೂಲಿ ನೋಕಿಯಾ ಅಥವಾ ಬೇರೆ ಇನ್ಯಾವುದೋ ಫೋನ್ ಬರ್ತಾವಲ್ವಾ, ಬೇಸಿಕ್ ಸೆಟ್ ಇಟ್ಕೊಂಡಿರ್ತಾರೆ. ಸೊ ಆ ಬೇಸಿಕ್ ಸೆಟ್ ಗೆ ಇಂಟರ್ನೆಟ್ ಅವಶ್ಯಕತೆನೇ ಇಲ್ಲ, ಅವ್ರಿಗೆ ಕೇವಲ ಮಾತಾಡೋದಕ್ಕೆ ಮಾತ್ರ ಫೋನ್ ನೆಸೆಸಿಟಿ ಇರುತ್ತೆ. ಅಂತದ್ರಲ್ಲಿ ಏರ್ಟೆಲ್ ಜಿಯೋದವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಫೋನ್ ಅಲ್ಲಿ ಜಸ್ಟ್ ಇನ್ಕಮಿಂಗ್ ಕಾಲ್ ಔಟ್ ಗೋಯಿಂಗ್ ಕಾಲ್ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಇಂಟರ್ನೆಟ್ ಕನೆಕ್ಷನ್ ಬೇಕು. ಅಂದ್ರೆ 249 ರೂಪಾಯಿ ತಗೊಂಡ್ರೆ 1 GB ಪರ್ ಡೇ ಅಂತ ಹೇಳಿ ಕೊಡ್ತಿದ್ರಲ್ವಾ, ಅದನ್ನು ನಾವು ತಗೋಬೇಕು. ನಮಗೆ ಅವಶ್ಯಕತೆನೇ ಇಲ್ಲ ಹಳ್ಳಿ ಜನಗಳಿಗೆ. ಹಳ್ಳಿ ಯಾಕೆ, ಟೌನ್ ಗಳಲ್ಲೂ ಏಜ್ ಆಗಿರೋರು ಇರ್ತಾರೆ, ಅವ್ರಗಳಿಗೆ ಬೇಸಿಕ್ ಸೆಟ್ ಇರುತ್ತೆ, ಅವ್ರಗಳಿಗೆ ಬೇಡ ಅಂದ್ರೂ ಕೂಡ ನಾವ್ 249 ರೂಪಾಯಿ ಕೊಟ್ಟೆ ರೀಚಾರ್ಜ್ ಮಾಡಿಸ್ಬೇಕು, 300 ರೂಪಾಯಿ ಕೊಟ್ಟೆ ರೀಚಾರ್ಜ್ ಮಾಡಿಸ್ಬೇಕು. ಅಂಡ್ ಇನ್ನ ಕೆಲವೊಂದಿಷ್ಟು ಮನೆಗಳಲ್ಲಿ, ಆಫೀಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ವೈಫೈ ಇಟ್ಕೊಂಡಿರ್ತಾರೆ.
ಇರ್ತಾರೆ. ಈಗ ನನ್ನ ಮನೆಯಲ್ಲೂ ನನಗೆ ವೈಫೈ ಇದೆ, ನನಗೆ ಮೊಬೈಲ್ ಕರೆನ್ಸಿ ಅವಶ್ಯಕತೆನೇ ಇಲ್ಲ. ಕರೆನ್ಸಿ ಬೇಕು ಆದ್ರೆ ಇಂಟರ್ನೆಟ್ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಈಗ ನನ್ನ ಹತ್ರ 3-4 ಫೋನ್ ಇದೆ. ಸೊ ಅದ್ರಲ್ಲೆಲ್ಲ ಬರೀ ನನ್ಗೆ ಇನ್ಕಮಿಂಗು ಔಟ್ ಗೋಯಿಂಗು ಕಾಲ್ ಇದ್ರೆ ಸಾಕು. ಆದ್ರೂ ಅಷ್ಟಕ್ಕೆ ನಾವು ರೀಚಾರ್ಜ್ ಮಾಡ್ಸಂಗಿಲ್ಲ. ಫುಲ್ 300 ರೂಪಾಯಿ ರೀಚಾರ್ಜ್ ಮಾಡಿಸ್ಬೇಕು. ಸೊ ಇದೆಲ್ಲ ಯಾವ ಲೆಕ್ಕ, ಹೌದಲ್ವಾ? ಸೊ ಈ ರೀತಿ ಮಾಡಿ ಈ ಏರ್ಟೆಲ್ ಆಗಿರ್ಲಿ, ಜಿಯೋ ಆಗಿರ್ಲಿ ತುಂಬಾ ದುಡ್ಡು ಮಾಡ್ತಾ ಇತ್ತು. ಇದನ್ನೆಲ್ಲ ಗಮನಿಸಿದಂತ ಸರ್ಕಾರ ಇವಾಗ ಸೊ ಜನಗಳಿಗೆ ನೆಟ್ ಬೇಡವಾ, ಇಂಟರ್ನೆಟ್, ಹಾಗಾದ್ರೆ ನೀವು ಕಡಿಮೆ ಇಡಿ ಕರೆನ್ಸಿನ. ಎಲ್ರಿಗೂ ಯಾಕೆ 249 ರೂಪಾಯಿ ಮಿನಿಮಮ್ ಮಾಡಿದೀರಾ? ಎಲ್ರಿಗೂ ಯಾಕೆ 300 ರೂಪಾಯಿ ರೀಚಾರ್ಜ್ ಮಾಡಿಸ್ಬೇಕು ಅಂತ ಕೇಳ್ತೀರಾ? ಸೊ ಇಂಟರ್ನೆಟ್ ಬಳಕೆ ಮಾಡ್ತಾರೆ, ನೆಟ್ ಬೇಕು ಅಂದವ್ರಿಗೆ ನಿಮ್ ಚಾರ್ಜಸ್ ಏನಿದೆಯೋ ಅದನ್ನ ನೀಡಿ. ನೆಟ್ ಬಳಸಲ್ಲ ಅಂತ ಅಂದವ್ರಿಗೆ, ಅಥವಾ ನಮ್ಗೆ ಈ ತಿಂಗಳು ನೆಟ್ ಬೇಕಾಗತ್ತೆ, ಮುಂದಿನ ತಿಂಗಳು ನನಗೆ ಬೇಡಪ್ಪ, ಬರೀ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಬರೀ ಫೋನ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಮಾತ್ರ ನಾನು ಕರೆನ್ಸಿ ಹಾಕಿಸ್ಕೊತೀನಿ ಅಂದವ್ರಿಗೆ ಅಷ್ಟ್ರ ಮಟ್ಟಿಗೆ ನೀವು ಕರೆನ್ಸಿ ಹಾಕೋ ತರ, ರೀಚಾರ್ಜ್ ಮಾಡೋ ತರ ಪ್ಲಾನ್ ಗಳನ್ನ ಮಾಡಿ. ಸೊ ಈ ರೀತಿಯಾಗಿ ಸರ್ಕಾರ ಪ್ಲಾನ್ ಮಾಡ್ತಾ ಇರುವಂತದ್ದು. ಸೊ ಇನ್ ಮುಂದೆ ಮಿನಿಮಮ್ ಚಾರ್ಜಸ್ ಏನ್ 249 ರೂಪಾಯಿ, 299 ರೂಪಾಯಿಗೆ ನೀವು ರೀಚಾರ್ಜ್ ಮಾಡಿಸ್ತಾ ಇದ್ರು ಅದೆಲ್ಲ ಕಡಿಮೆ ಆಗತ್ತೆ. ಓಕೆನಾ? ಕೇವಲ ನಿಮ್ಗೆ ಫೋನ್ ಮಾಡ್ಲಿಕ್ಕೆ ಅಷ್ಟೇ ಕರೆನ್ಸಿ ಬೇಕು ಅಂದ್ರೆ 100 ರೂಪಾಯಿ ಅಥವಾ 80 ರೂಪಾಯಿ ಈ ರೀತಿಯಾಗಿ ಮಾಡ್ಬೇಕು ಅನ್ನೋದು ಸರ್ಕಾರದ ಪ್ಲಾನು. ಸೊ ಇದೊಂದು ಜಾರಿಗೆ ಬಂದ್ಬಿಟ್ರೆ ಖಂಡಿತವಾಗ್ಲೂ ಸರ್ಕಾರ 2025ನೇ ಇಸ್ವಿಗೆ ಒಂದು ಬಿಗ್ ಗಿಫ್ಟ್ ಕೊಟ್ಟಂತೆ ಆಗ್ಬಿಡತ್ತೆ ನಮ್ಮ ಜನಗಳಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಜನಗಳು ಏನಿಲ್ಲ ಅಂದ್ರೂ ಇರ್ತಾರೆ. ಇವತ್ತಿನ ಕಾಲದಲ್ಲಿ ಫೋನ್ ಇಲ್ಲ ಅಂತ ಅಂದ್ರೆ ಯಾರು ಇರೋದಿಲ್ಲ. 2-3 ದಿನ ನಾವೇನಾದ್ರೂ ಕರೆನ್ಸಿ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಫೋನ್ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ ಈ ಸಿಮ್ ಕಂಪನಿ ಅವರು, ಹೌದಲ್ವಾ? ಸೊ ಪ್ರತಿ ತಿಂಗಳು ನಾವು ಮಿಸ್ ಮಾಡದೆ ಕರೆನ್ಸಿ ಹಾಕಿಸ್ಲೇಬೇಕು ಅಂತ ಅಂದಾಗ ನಾವು ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಮನೆಯಲ್ಲಿ 3-4 ಜನ ಇದೀವಿ ಅಂದ್ರೆ 3 ಮೊಬೈಲೇ ಇರ್ತವೆ. ಎಷ್ಟು ದುಡ್ಡು ಖರ್ಚಾಗತ್ತೆ, ಹೌದಲ್ವಾ? ಅಟ್ಲೀಸ್ಟ್ ಈ ಕರೆನ್ಸಿ ಪ್ಲಾನ್ ಗಳನ್ನ ಕಡಿಮೆ ರೀಚಾರ್ಜ್ಗೆ ಇಟ್ಬಿಟ್ರೆ ಎಲ್ರಿಗೂ ಒಂದು ಅನುಕೂಲ ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಒಟ್ಟಾರೆ ಆದಷ್ಟು ಬೇಗ ಈ ಪ್ಲಾನ್ ಜಾರಿಗೆ ಬರ್ತಾ ಇದೆ. ಈ ಜನವರಿ 2025ನೇ ಇಸ್ವಿ ಈ ತಿಂಗಳಲ್ಲೇ ಜಾರಿಗೆ ಬರುತ್ತೆ ಅಂದ್ಬಿಟ್ಟು ಸರ್ಕಾರನೇ ತಿಳಿಸಿದೆ. ಓಕೆನಾ? ಸೊ ಇದಿಷ್ಟು ಇವಾಗ ಲೇಟೆಸ್ಟ್ ಆಗಿ ಫೋನ್ ಇರುವಂತವ್ರಿಗೆ ಗುಡ್ ನ್ಯೂಸ್. ಸೊ ನೆಕ್ಸ್ಟ್ ಇವಾಗ ನನ್ನ ಜೀವನದಲ್ಲಿ 2024ರಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಅಂತ ಹೇಳ್ಬಿಟ್ಟು ಒಂದ್ ನಿಮಿಷ ಪುಟ್ಟಾಗಿ ಹೇಳ್ಬಿಡ್ತೀನಿ. ನಿಮ್ಗೂ ಕೂಡ ಇದರಿಂದ ಏನಾದ್ರೂ ಮೋಟಿವೇಶನ್ ಸಿಗ್ಬೋದು ಅನ್ನೋದಕ್ಕೋಸ್ಕರ ನಾನು ಹೇಳ್ಕೊಂತಾ ಇದ್ದೀನಿ ಅಷ್ಟೇನೆ. ಅದು ಬಿಟ್ಟು ಜಂಬ ಕೊಚ್ಕೋಬೇಕು ನಾನು ಇಷ್ಟೆಲ್ಲ ಮಾಡಿದೀನಿ, ಅದು ನನ್ನ ಮೈಂಡ್ ಸೆಟ್ ಅಲ್ಲ, ನನ್ನ ಮನಸ್ಸಿಂದನೂ ಯಾವತ್ತೂ ನಾನು ಆ ರೀತಿ ಯಾರಿಗೂ ಬೇಜಾರು ಮಾಡೋಳಲ್ಲ. ಓಕೆನಾ? ಸೊ ಈ 2024 ಈ ಎಲ್ಲ ಹೋಯ್ತು 2024 ನೆನ್ನೆಗೆನೆ. ಸೊ ಖಂಡಿತವಾಗ್ಲೂ ನನ್ಗೊಂದು ಆಸೆ ಇತ್ತು, ನನ್ ಕಾರ್ ತಗೋಬೇಕು ಚಿಕ್ಕವಳಿದ್ದಾಗಿಂದಾನು. ಅಂದ್ರೆ ಕಾರ್ ತಗೋಬೇಕು ಅಂತ ಅಲ್ಲ, ಅದು ಕಾರ್ ನೋಡಿದ್ರೆ ನಾವು ತಗೋತೀವ ಅನ್ನೋ ಭಾವನೆ ನನಗೆ ಚಿಕ್ಕದ್ರಿಂದ ಇತ್ತು. ಯಾಕಂದ್ರೆ ನಾನು ಹುಟ್ಟಿ ಬಂದಿರೋದು ಒಂದು ಮಧ್ಯಮ ವರ್ಗದ ಕುಟುಂಬದಿಂದ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವಳೆ ನಾನು. ತುಂಬಾ ಶ್ರೀಮಂತರು ಅಲ್ಲ ಅಂಡ್ ತುಂಬಾ ಬಡವರು ಅಂತಾನೆ ಹೇಳ್ಬೋದು. ಓಕೆನಾ? ಏನೋ ಊಟಕ್ಕೆ ಬಟ್ಟೆಗೆ ಅಷ್ಟು ಮಾತ್ರ ಅನುಕೂಲವಾಗಿತ್ತು ಅನ್ನೋದೊಂದು ಬಿಟ್ರೆ ನಮ್ಮ ಮನೇಲಿ ಒಂದು ಬೈಕು ಕೂಡ ಇರ್ಲಿಲ್ಲ ನಾನು ಹುಟ್ಟಿ ಬಂದಾಗ. ಓಕೆನಾ? ಸದ್ಯಕ್ಕೆ ನಮ್ಮ ಅಪ್ಪ ಅಮ್ಮ ನನ್ಗೆ ಇಷ್ಟು ಎಜುಕೇಶನ್ ಕೊಡ್ಸಿ ಸೊ ಒಳ್ಳೆ ಎಜುಕೇಟೆಡ್ ಪರ್ಸನ್ ತರ ನನ್ನ ಮಾಡಿದ್ರಲ್ವಾ, ಅದಕ್ಕೋಸ್ಕರ ನಾನು ಯಾವಾಗ್ಲೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಅವ್ರು ಕಷ್ಟಪಟ್ಟು ವಿದ್ಯೆಯನ್ನ ಕೊಡ್ಸಿದ್ಕೆ ನಾನು ಇವತ್ತು ಲಕ್ಷಾಂತರ ರೂಪಾಯಿ ಒಂದು ತಿಂಗಳಿಗೆಲ್ಲ ನಾನು ದುಡಿತೀನಿ ಅಂತ ಹೇಳಲಿಕ್ಕೆ ಖಂಡಿತ ಹೆಮ್ಮೆ ಪಡ್ತೀನಿ. ಓಕೆನಾ? ಅದಕ್ಕೆ ಮುಖ್ಯ ಕಾರಣ ನನ್ನ ತಂದೆ ತಾಯಿ. ಆದ್ರೆ ಸೊ ಒಂದು ಕಾರ್ ತಗೋಬೇಕು ಅಂತ ಹೇಳಿದ್ರೆ ಅದು ಒಂದು ಹೆಣ್ಣಾಗಿ, ಓಕೆನಾ? ಈಗ ಜೆಂಟ್ಸ್ ಗಳು ಅಂತ ಹೇಳಿದ್ರೆ ಹೌದು ಅದು ಇದು ಬಿಸ್ನೆಸ್ ಗಳು ಇರುತ್ತೆ, ಅಥವಾ ಏನೋ ಸಾಲ ಸೂಲ ಮಾಡಾಗ್ಲಿ ಜೆಂಟ್ಸ್ ಗಳು ಮುಂದೆ ಬಂದ್ಬಿಡ್ತಾರೆ, EMI ಕಟ್ಟಿ ಅಥವಾ ಲೋನ್ ಮಾಡಿಸ್ಕೊಂಡು ನಾನು ಕಾರ್ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ನನ್ಗೆ EMI ಕಟ್ಲಿಕ್ಕೂ ಭಯ, ನನ್ನ ಕೈ ತೀರ್ಸಕ್ ಆಗುತ್ತಾ? ಸೊ ಆ ರೀತಿಯಾಗಿ ಮಾಡ್ತಾ ಇದ್ದಿದ್ದು. ಯಾರ್ದಾದ್ರೂ ಒಂದು ಕಾರ್ ಮುಂದೆ ಸೊ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಯಾರು ಇಲ್ಲದೆ ಹೋದಾಗ ಅಂತ ಹೋದ್ರು ಕೂಡ ಆ ಕಾರ್ ಓನರ್ ಬಂದು ಎಲ್ಲಿ ಬೈದ್ ಬಿಡ್ತಾರಪ್ಪ ನನ್ನನ್ನ ನೋಡಿದ ತಕ್ಷಣ ಅನ್ನೋಷ್ಟು ಭಯ ಪಡ್ತಿದ್ದೆ ನಾನು. ನಾವು ಹಿಂದೆ ಎಲ್ಲ ತುಂಬಾ ಬಡವರಿದ್ದಾಗ ಏನಾಗ್ತಿತ್ತು ಅಂದ್ರೆ ಫ್ರೆಂಡ್ ಸರ್ಕಲ್ ಆಗಿರ್ಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ಅಥವಾ ನಮ್ಮ 3 ಜನಗಳಾಗಿರ್ಲಿ, ಇವ್ರ ಕೈಲಿ ಏನಾಗತ್ತೆ. ಸೊ ಈ ರೀತಿ ಬಡತನ ಅಂದ್ರೆ ನಿಮಗೆ ಗೊತ್ತೇ ಇರತ್ತೆ ಎಷ್ಟು ಕೀಳಾಗಿ ನೋಡ್ತಾರೆ ಅನ್ಬಿಟ್ಟು. ಬಟ್ ಇವತ್ತು ನನ್ನ ಹತ್ರ ಎಲ್ಲ ಇದೆ. ನಿಜವಾಗ್ಲೂ 2024ನೇ ಇಸ್ವಿನಲ್ಲಿ ಸೊ ಫುಲ್ ಕ್ಯಾಶ್ ಕೊಟ್ಟು ನಾನು ಕಾರ್ನ ಖರೀದಿ ಮಾಡುದ್ನ, ಅದರಲ್ಲೂ ಫಸ್ಟ್ ಹ್ಯಾಂಡ್ ಕಾರ್ನ ನಾನು ತಗೊಂಡ ನನಗೆ ನಂಬಕ್ ಆಗ್ತಾ ಇಲ್ಲ. ಸೊ ಕ್ರಿಸ್ಮಸ್ ದಿನ ಡಿಸೆಂಬರ್ 25ನೇ ತಾರೀಕಿನ ದಿನ ನನ್ನ ಕನಸು ಖಂಡಿತ ನನ್ಸಾಯ್ತು. ಸೊ ಅದರಲ್ಲೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದ್ರೆ ಅದು ನನಗೆ ಮಾತ್ರನೇ ಗೊತ್ತು. ಅಂಡ್ ಅದ್ ಮಾತ್ರ ಅಲ್ಲ, ನಾನು ಇನ್ನೂ ಏನೇನೋ ನನ್ನ ಜೀವನದಲ್ಲಿ ನಮ್ಗೆ ಅಂತ ಹೇಳ್ಬಿಟ್ಟು ಇಷ್ಟು ಸೇವಿಂಗ್ಸ್ ಮಾಡ್ಕೋಬೇಕು, ಅಥವಾ ನನ್ನ ಮಕ್ಕಳಿಗೆ ಅಥವಾ ನಮ್ಗೆ ಒಂದ್ ಸ್ವಲ್ಪ ಒಡವೆ ಬಟ್ಟೆ, ಸೊ ಇನ್ನು ಏನೇನೋ ಇರ್ತಾವಲ್ವ ಹೆಣ್ಮಕ್ಳಿಗೆ, ಅದೆಲ್ಲ ಮಾಡ್ಬೇಕು, ಮನೆ ಸೈಟು. ಸೊ ಇದೆಲ್ಲ ಆಗಿದ್ದಂಥದ್ದು ನಾನ್ ದುಡ್ದು ನಾನ್ ಮಾಡಿರುವಂತದ್ದು ಒಬ್ಳು ಹೆಣ್ಮಗಳಾಗಿ ಇದೆಲ್ಲ 2024ರಲ್ಲೇ ನನಗೆ ಸಾಧನೆ ಆಗಿದ್ದಂಥದ್ದು. ಅಂಡ್ ಸೈಟ್ ತಗೋತೀನಿ ಅಂತ ಕನ್ಸಲು ಅನ್ಕೊಂಡಿರ್ಲಿಲ್ಲ, ಅದು ಕೂಡ ನಾನು 2024ರಲ್ಲೇ ಮಾಡಿದೆ. ಖಂಡಿತ ನಿಮ್ಗಳಿಗೂ ಕೂಡ ಆಗತ್ತೆ. ಸೊ ನಾವ್ ಏನೇ ದುಡಿತಾ ಇರ್ಲಿ, ಈಗ ಅವ್ರಿವ್ರು ಒಡವೆ ತಗೊಂಡ್ರು, ಕೆಜಿ ಗಟ್ಲೆ ಬಂಗಾರ ಹಾಕಿದ್ದಾರೆ ಮೈ ಮೇಲೆ ಅಂತ ಅಂದ್ರೆ ನಾವು ಹೊಟ್ಟೆ ಉರ್ಕೊಳ್ಳೋದು ಬೇಡ, ಅಥವಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆನಾ? ಸೊ ಅದ್ರಲ್ಲಿ ತಲೆ ಕೆಡಿಸ್ಕೊಂಡ್ ಕುತ್ಕೊಂಡ್ಬಿಟ್ರೆ ನಮ್ ಜೀವನನೇ ನಾವು ಹಾಳು ಮಾಡ್ಕೊಂತ ಇರ್ತೀವಿ. ಸೊ ನಾವು
ನಾವು ಕೂಡ ದುಡಿಲಿಕ್ಕೆ ಮುಂದಾಗಬೇಕು. ನಾವು ಎಷ್ಟು ದುಡಿತಾ ಇದೀವಿ, ನಮಗೆ 30,000ನೇ ಸಂಬಳ ಬರಲಿ, 20,000 ಬರಲಿ, ಅದರಲ್ಲಿ ಸೇವಿಂಗ್ಸ್ ಅಂತಾನು ಸ್ವಲ್ಪನಾದ್ರೂ ನಮ್ಮ ಜೀವನಕ್ಕೆ ಎತ್ತಿಡ್ತಾ ಹೋಗೋಣ. ಸೊ ಸಡನ್ ಅಂತ ಯಾರು ಶ್ರೀಮಂತರಾಗಲ್ಲ. ನಾನು ಇವತ್ತು ನನ್ಗೆ 28 ವರ್ಷ. ನೀವೆಲ್ಲರೂ ಕೇಳ್ತಾ ಇರ್ತೀರಾ ಅನಿತಾ ನಿಮ್ಗೆ ಎಷ್ಟು ಏಜ್ ಅಂದ್ಬಿಟ್ಟು. ನಿಮ್ಗಿಂತ ಚಿಕ್ಕವಳು ಇರ್ತೀನಿ ಅಥವಾ ದೊಡ್ಡವಳು ಇರ್ತೀನೋ ನನಗೆ ಗೊತ್ತಿಲ್ಲ. ನೀವೆಲ್ಲರೂ ಅಣ್ಣ ತಮ್ಮ ಅಂತ ಅನ್ಕೊಂಡಿರ್ತೀನಿ, ಅಕ್ಕ ತಂಗಿರು ಅಂತಾನೆ ಅನ್ಕೊಂಡಿರ್ತೀನಿ. 28 ವರ್ಷಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡಿದ್ದೀನಿ. ನನ್ನ ತಂದೆ ತಾಯಿಗೆ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ದೀನಿ. ನನ್ನ ಅತ್ತೆ ಮಾವ ಗಂಡ ಮಕ್ಕಳು ಎಲ್ಲರೂ ಇದ್ದಾರೆ, ನಂದು ಕೂಡ ಫ್ಯಾಮಿಲಿ. ಸೊ ನನ್ನ ಫ್ಯಾಮಿಲಿಗೆ ಎಷ್ಟು ಬೇಕೋ ನಾನು ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ಈ 2025ರಲ್ಲೂ ಕೂಡ ಆ ಭಗವಂತ ಆರೋಗ್ಯ ಆಯಸ್ಸು ಕೊಡ್ಲಿ, ಸೊ ದುಡಿಯೋ ಶಕ್ತಿ ಕೊಡ್ಲಿ. ಹಣ ಯಾವುದು ಬಂದು ಬೀಳೋದಿಲ್ಲ, ಕಷ್ಟಪಟ್ರೇನೆ ದುಡಿಮೆ ಸಿಗುವಂತದ್ದು. ಸೊ ತುಂಬಾ ಕಷ್ಟಪಡ್ತೀನಿ. ನನ್ನ ಕಷ್ಟಕ್ಕೆ ಇವತ್ತು ಪ್ರತಿಫಲ ಖಂಡಿತ ಸಿಕ್ಕಿದೆ. ಸೊ ಅದು ನಿಮ್ಗೂ ಸಾಧ್ಯ ಆಗೇ ಆಗತ್ತೆ. ಓಕೆನಾ? ಅದೆಷ್ಟೇ ಸಂಬಳ ಇರ್ಲಿ, ಅದನ್ನ ಅಟ್ಲೀಸ್ಟ್ ನೀವು ಒಂದು 30% ಆದ್ರೂ ನಿಮ್ಮ ಸೇವಿಂಗ್ಸ್ ಅಂತ ಎತ್ತಿಡಿ. ಓಕೆನಾ? ಸೊ ಕಾರ್ ತಗೊಳ್ಳಿ, ಸೈಟ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಆಗಿರ್ಲಿ. ಸೊ ಈಗ ಒಂದು ತಿಂಗಳಲ್ಲಿ ಒಂದು 30,000 ಸಂಬಳ ತಗೋತೀವಿ ನಾವು ಅಂತ ಹೇಳಿದ್ರೆ, ಸೊ ಎಷ್ಟೋ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಅವತ್ತಿಂದ ಅವತ್ತೇ ಖರ್ಚು, ಆ ತಿಂಗಳೇ ಖರ್ಚು ಮಾಡ್ಬಿಡ್ತಾರೆ. ಸೊ ಖಂಡಿತ ಆ ರೀತಿ ಮಾಡೋದು ಬೇಡ. ಮುಂದೆ ಫ್ಯೂಚರ್ ಇರುತ್ತೆ ನಮ್ಗಳಿಗೆ. ನಾವೇ ಇವತ್ತು ತಿಂದು ಕಳೆದು ಬಿಟ್ರೆ ಕಣ್ಣಿಗೆ ಬೇಕಾಗಿದ್ದ ಬಟ್ಟೆ ಹಾಕೋದು, ಕಣ್ಣಿಗೆ ಬೇಕಾಗಿದ್ದ ಚಪ್ಪಲಿ ಹಾಕೋದು ಬೇಡ. ಅದೆಲ್ಲ ಅದು ನನ್ನ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೋ ಹೇಳಕ್ ಗೊತ್ತಿಲ್ಲ ನನಗೆ. ಇವತ್ತು ನಾನು ಕಣ್ಣಿಗೆ ಬೇಕಾದ ಬಟ್ಟೆ ಹಾಕ್ತೀನಿ, ಹಾಗಂತ ತುಂಬಾ ಬೇಕಾಬಿಟ್ಟಿ ಖರ್ಚು ಮಾಡಲ್ಲ. ಹಿಂದೆ ನಾನು ಹೆಂಗಿದ್ದೆ ಅಂತ ಹೇಳಿದ್ರೆ, ಸೊ ಒಂದು ವರ್ಷಕ್ಕೆ ನಾನು ತಗೊಂತಾ ಇದ್ದಿದ್ದು 5 ಜೊತೆ ಬಟ್ಟೆ. ಆ 5 ಜೊತೆ ಬಟ್ಟೆನಲ್ಲಿ ಇಡೀ ವರ್ಷ ಕಳೀತಾ ಇದ್ದೆ ನಾನು. ಯಾವ ಹಬ್ಬ ಬಂದ್ರೂ ತಗೊಂತಾ ಇರ್ಲಿಲ್ಲ. ಆ 5 ಜೊತೆನೆ ವಾಶ್ ಮಾಡೋದು, ಹಾಕೋದು. ನೆಂಟ್ರು ಮನೆಗೆ ಹೋಗಿ ಎಷ್ಟೋ ಜನ ಕೇಳೋರು, ಯಾವಾಗ ಬಂದ್ರು ಇದೇ ಬಟ್ಟೆ ಹಾಕೊಂಡ್ ಬರುತ್ತಲ್ಲ ಈ ಹುಡುಗಿ ಅಂತ ಹೇಳ್ಬಿಟ್ಟು. ಯಾಕೆ ನಾನು ದುಡಿತಾ ಇದ್ದಿದ್ದು ದುಡ್ಡು ಸೊ ಬರೀ ಬಟ್ಟೆಗೆ ಹಾಕ್ಬಿಟ್ರೆ ನಾನು ಕಂಡಿದ್ ಕನ್ಸಲ್ ನನ್ಸಾಗತ್ತೆ. ಯಾಕೆ ಹುಡ್ತಾನೆ ನಾನು ಶ್ರೀಮಂತರಲ್ಲ ಅಲ್ವಾ? ಸೊ ನಾನು ದುಡ್ದು ಇಟ್ರೇನೆ ನನ್ನ ಮಕ್ಕಳು ಶ್ರೀಮಂತರಾಗೋದು, ಹೌದಲ್ವಾ? ಸೊ ಹಂಗಾಗಿ ಸೊ ಒಂದು ಹೋಟೆಲ್ಗೆ ಹೋಗ್ತೀವಿ ಅಂದ್ರೂ ನಾನು ತುಂಬಾ ಯೋಚನೆ ಮಾಡ್ತೀನಿ. ವರ್ಷಕ್ಕೆ ಒಂದ್ಸತಿ ಹೋಗ್ತೀನೋ 2 ಸತಿ ಹೋಗ್ತೀನೋ, ಇಷ್ಟು ಅನುಕೂಲವಾಗಿದ್ರು ನಾನು ಹೋಗಲ್ಲ. ಯಾಕೆ ಅದೇ ದುಡ್ಡು ಒಂದ್ಸತಿ ಹೋಟ್ಲಿಗೆ ಹೋದ್ರೆ 2,000-3,000 ಖರ್ಚಾಗುತ್ತೆ. ಅದೇ 2,000-3,000 ಇದ್ರೆ ಇಡೀ ತಿಂಗಳೆಲ್ಲ ನನಗೆ ಮನೆ ರೇಷನ್ ಆಗುತ್ತೆ ಅಂತ ಯೋಚನೆ ಮಾಡೋಳು ನಾನು. ಓಕೆನಾ? ಸೊ ಆದಷ್ಟು ಸೇವಿಂಗ್ಸ್ ಕೂಡ ಮಾಡಿ. ಸೊ ಹೊಟ್ಟೆ ಬಟ್ಟೆನ ಕಟ್ಟಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಬಿಟ್ರೆ ಮುಂದೆ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ 2025ನೇ ಇಸ್ವಿನಲ್ಲಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಸೊ ಎಲ್ಲರೂ ನೀವು ಕಂಡಂತ ಕನ್ಸು ನನ್ಸಾಗ್ಲಿ. ಹಾರ್ಡ್ ವರ್ಕ್ ಮಾಡಿ, ಖಂಡಿತವಾಗ್ಲೂ ದೇವ್ರ ಪ್ರತಿಫಲ ಕೊಡ್ತಾನೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಓಕೆನಾ? ನನ್ಗೆ ಅನ್ಸಿದ್ನ ಹೇಳ್ಬಿಟ್ಟಿದ್ದೀನಿ. ಯಾವತ್ತೂ ಈ ರೀತಿ ನಾನು ಪರ್ಸನಲ್ ಆಗಿ ನಿಮ್ಮ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಸೊ ಮುಂದೆ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ಯಾವತ್ತಾದ್ರೂ ಒಂದು ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಚಿನ್ನಮ್ಮ ನಿಂತ್ಕೋ. ಹ್ಯಾಪಿ ಕ್ರಿಸ್ಮಸ್ ಹತ್ರ ನಿಂತ್ಕೋ. ಒನ್ ಸೆಕೆಂಡ್ ಹಾಂ ಹಾಂ. ಇರ್ಲಿ ಬಿಡು, ನೀವು ಆನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ವಾ? ಸದ್ಯ ಅವಾಗ ಕಾಣುತ್ತಲ್ಲ. 25 ಹೋಗಿದ್ವಿ, ಎಲ್ಲರಿಗೂ ಕೊಟ್ಟೆ. ಇವ್ರಿಗೆ ಕೊಟ್ಟೆ. ಝೂಮ್ ಮಾಡ್ಬೇಕಾ ನೋಡಿ. ಒಂದು ನಿಮಿಷ ಮೇಡಮ್, ಮತ್ತೆ ರೀಶಾರ್ಟ್.
ಕಡೆ ಬಾ ಮಗಳೇ